ಮತ್ತೆ ಜೊತೆ ನಾರ್ತಿ ಹುಡುಗಿ ಒಮ್ಮೆ ಕೇಳ್ತಾಳ ನನ್ನ, ನೀವು ಕನ್ನಡ ಹುಡುಗರು ಯಾಕೆ ಅಷ್ಟು ಚೆನ್ನ, ಬರೀ ನೋಡಕ್ಕಲ್ಲ ಮನ್ಸ್ ಕೂಡ ಚಿನ್ನ, ಹಾಕ್ದಿದ್ರು ಬಣ್ಣ ಗುಣದಲ್ಲಿ ರನ್ನ, ವೇಸ್ಟ್ ಆಗಿದ್ದವ್ರು ಇವತ್ ಬೆಸ್ಟ್ ಆಗಿದೀವಿ, ಓನ್ಲಿ ಗುಡ್ ವೈಫ್ ಅಷ್ಟೇ ನಕ್ಕನ್ ಮಸ್ತ್ ಆಗಿದೀವಿ, ಇಡೀ ಸೀನ್ ನಮ್ ಕಡೆ ತಿರುಗ್ ಸಾಕಿದೀವಿ. Okay. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಹೊಸ ವ್ಲಾಗ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಎಸ್, ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪ ಅಂತಂದರೆ, ನಾವಿವತ್ತು ವರ್ಕ್ ಡೇ ಲೈಫ್ನ ಸೈಡಲ್ಲಿ ಇಟ್ಬಿಟ್ಟು ನಮ್ಮ ಫ್ಯಾಮಿಲಿ ಜೊತೆ ಹೊರಗಡೆ ಒಂದು ಸ್ಮಾಲ್ ಟ್ರಿಪ್ ಥರ ಬಂದಿದ್ದೀವಿ, ಔಟಿಂಗ್. ಸೊ ಇದೇ ದೇವಸ್ಥಾನದಲ್ಲಿ ಅಡುಗೆ ಮಾಡಿಕೊಂಡು ಸಂಜೆವರೆಗೂ ಇಲ್ಲೇ ಎಂಜಾಯ್ ಮಾಡಿಕೊಂಡು ಊಟ ಮಾಡಿಕೊಂಡು ಆಮೇಲೆ ಹೋಗೋಣ ಅಂತ. ಸೊ ಇವತ್ತಿನ ವ್ಲಾಗ್ ಸಖತ್ತಾಗಿರುತ್ತೆ, ಸೈಕ್ ಇರುತ್ತೆ, ಯಾರೂ ಮಿಸ್ ಮಾಡ್ಕೋಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಎಲ್ರಿಗೂ ಒಂದು ಮಾತು, ಏನು ಗೊತ್ತಾ, ನೀವು ವರ್ಕಲ್ಲಿ ತುಂಬ ಬ್ಯುಸಿ ಇರ್ತೀರಾ, ಹೌದು, ಬಟ್ ಅದೇ ಥರ ಫ್ಯಾಮಿಲಿಗೆ ತುಂಬ ಟೈಮ್ ಕೊಡಿ, ತುಂಬ ಅಂದರೆ ತುಂಬ ಟೈಮ್ ಕೊಡಿ. ಯಾಕಂತಂದರೆ ಇವತ್ತು ನಾವು ಚೆನ್ನಾಗಿದ್ದವ್ರು ನಾಳೆ ಇರ್ತೀವೋ ಇರೋಲ್ಲ ನಮಗಂತೂ ಗೊತ್ತಿಲ್ಲ. ಸೊ ಇರೋದ್ರಲ್ಲೇ ತುಂಬ ಖುಷಿಯಾಗಿರೋಣ. ದುಡ್ಡು 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 ಅಂದ್ಕೊಂಡು ಹೋಗೋದಕ್ಕಿಂತ ಸೊ ಎಷ್ಟಿರುತ್ತೋ ಅದರಲ್ಲೇ ತುಂಬ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಎಂಜಾಯ್ ಮಾಡೋಣ. ಸೊ ಇವಾಗ ಸ್ಟಾರ್ಟ್ ಮಾಡಬೇಕು ಅಂಥೇಳಿ ಎಲ್ಲ ಪೂಜೆ ಮಾಡೋಕ್ಕೆ ಒಲೆ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡೋಕ್ಕೆ ಕಳಿಸಿದ್ರು. ಸೊ ದೇವಸ್ಥಾನಕ್ಕೆ ಹೋಗಿ ನಾವೆಲ್ಲರೂ ಪೂಜೆ ಮುಗಿಸ್ಕೊಂಡು ಪೂಜೆ ಮಾಡಿಬಿಟ್ಟು ಕಾಯಿ ತಂದುಬಿಟ್ಟು ಮತ್ತೆ ಅಲ್ಲೇ ಒಲೆ ಇಡೋ ಥರ ಪೂಜೆ ಮಾಡಿದ್ವಿ. ಸೊ ಪೂಜೆ ಎಲ್ಲ ಮುಗಿಸಿದ ಆದಮೇಲೆ ಸೊ ಗೈಸ್ ಇನ್ನೇನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ನೋಡ್ತಿದ್ದೀರಲ್ಲ, ಸೊ ಇಲ್ಲಿ ಯಾರು ಶೆಫ್ ಆಗಿ ಕೆಲಸ ಮಾಡೋಕ್ಕೆ ಬಂದಿದ್ದಾರೋ, ಇಲ್ಲಿ ಯಾರು ಕೆಲಸ ಟೈಮ್ ವೇಸ್ಟ್ ಮಾಡಿಕೊಂಡು ಆಟಾಡೋಕ್ಕೆ ಬಂದಿದ್ದಾರೋ ಒಂದು ಗೊತ್ತಾಗ್ತಿಲ್ಲ. ಸೊ ಎಲ್ಲರೂ ಕೂತ್ಕೊಂಡಿದ್ದಾರೆ. ಸೊ ಆ್ಯಂಡ್ ಒನ್ ಮೋರ್ ಥಿಂಗ್, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್. ಬಿಕಾಸ್ ನನಗೆಲ್ಲೋ ಇದ್ದವನಿಗೆ ನನಗೆ ಗೊತ್ತಿಲ್ಲ ಇಷ್ಟೊಂದು ಪ್ರೀತಿ ಸಿಗುತ್ತೆ, ಅಥವಾ ನನಗೆ ತುಂಬ ಮುಂಚೆಯಿಂದ ಒಂಥರ ಆಸೆ ಇತ್ತು. ಸೊ ನಾನು ಎಲ್ಲಾದರೂ ಹಿಂಗೆ ಹೊರಗಡೆ ಹೋದರೆ ಅಟ್ಲೀಸ್ಟ್ ಒಂದು 4 ಮೆಂಬರ್ಸ್ ನಾನು ಗುರುತಿಸಿ, ಹೌದು ನೀವು ರೀಲ್ಸ್ ತುಂಬ ಚೆನ್ನಾಗಿ ಮಾಡ್ತೀರಾ ಅಂತ ಒಂದು 4 ಜನ ಹೇಳಿದ್ರೆ ನನಗೆ ಎಷ್ಟೋ ಖುಷಿ ಅಂತ ಅಂದ್ಕೊಂಡಿದ್ದೆ. ಸೊ ಇಷ್ಟೊಂದು ಸಪೋರ್ಟ್ ಮಾಡಿ ಫೈನಲಿ 50K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಇದಕ್ಕಿಂತ ಖುಷಿ ಇನ್ಯಾವುದೂ ಇಲ್ಲ. ಸೊ ಮೊನ್ನೆ ನಾನು ಮೈಸೂರಲ್ಲಿ ಹೋದಾಗಲೂ ಕೂಡ ಇದ್ರ ಹತ್ರ, ಇದು ಚಾಮುಂಡಿ ಬೆಟ್ಟದ ಹತ್ರ ಯಾವುದೋ ಒಂದಿಬ್ಬರು ಅನಿಸುತ್ತೆ, ಅವರು ಮಂಡ್ಯ ಸೈಡ್ ಅವ್ರು ಬಂದುಬಿಟ್ಟು ಬ್ರೋ ನೀವು ಸಖತ್ತಾಗಿ ರೀಲ್ಸ್ ಮಾಡ್ತೀರಾ ಅಂದರು. ಸೊ ಅಷ್ಟೇ ಸಾಕು ನನಗೆ, ಇದೊಂದೇ ವಿಚಾರಕ್ಕೆ ನಾನು ಕಾಯ್ತಿದ್ದಿದ್ದು. ಸೊ ಇನ್ನೇನೂ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಮೈ ಜೂನಿಯರ್ ತೇಜಸ್ವಿನಿ. ಸೊ ಒಂದು ಟೈಮಲ್ಲಿ ನಾನು ತುಂಬ ಪೀಕ್ ಲೆವೆಲಿಗೆ ಹೋಗಿದ್ದೆ. ಆ ಲೆವೆಲಿಗೆ ಅಂತಂದರೆ ನನ್ನ ಲೈಫಲ್ಲಿ ನನಗೇನು ಮಾಡಬೇಕು ಅನ್ನೋದೇ ನನಗೆ ಗೊತ್ತಾಗ್ತಿರ್ಲಿಲ್ಲ. ಆ ಪೀಕ್ ಲೆವೆಲಿಗೆ ಹೋಗಿದ್ದೆ. ಸೊ ಆ ಟೈಮಲ್ಲಿ ನನಗೆ ಅವರು ಬಂದುಬಿಟ್ಟು ಗೈಡೆನ್ಸ್ ಕೊಟ್ಟು, ನೀವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ, ಅದರಿಂದ ಆದ್ರೂ ನಿಮ್ಮ ಬೇಜಾರು ಕಮ್ಮಿ ಆಗುತ್ತೆ, ನಿಮ್ಮ ಮೂಡಿಂದ ಹೊರಗಡೆ ಬರ್ತೀರಾ ಅಂತ ಹೇಳ್ದವರೇ ಅವರು. ಸೊ ಇವತ್ತೇನು 50K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ್ದೀನಿ. ಕ್ರೆಡಿಟ್ಸ್ ಗೋಸ್ ಟು ದಟ್ ಗರ್ಲ್. ಸೊ ರೀಸೆಂಟಾಗಿ ಅವ್ರ ಮದುವೆ ಕೂಡ ಆಯಿತು. ಅವರು ಕೂಡ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದಾರೆ. ಇಷ್ಟರಲ್ಲೇ ಅವ್ರ ಚಾನಲ್ನು ನಾನು ರಿವೀಲ್ ಮಾಡ್ತೀನಿ, ನನ್ನ ಯೂಟ್ಯೂಬ್ ಚಾನಲಲ್ಲೇ ರಿವೀಲ್ ಮಾಡ್ತೀನಿ. ಇಷ್ಟು ದಿನ ನನಗೆ ಹೆಂಗೆ ಸಪೋರ್ಟ್ ಕೊಟ್ಟು ಬೆಳೆಸಿದ್ದೀರೋ ಅದೇ ಥರ ಅವ್ರನ್ನೂ ಬೆಳೆಸಿ ಅಂತ ಕೇಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒನ್ ಥಿಂಗ್, ಯೂಟ್ಯೂಬಲ್ಲಿ ನನಗೇನೇ ಇವತ್ತೇನೇ ಒಂದು ಸ್ವಲ್ಪ ಅಮೌಂಟ್ ಬರ್ತಿದೆ ಅನ್ನೋದಕ್ಕೂ ಕಾರಣವೇ ಅವರು. ಬಿಕಾಸ್ ನನಗೆ ಅವಾಗೆಲ್ಲ ನಂಬ್ತಿರ್ಲಿಲ್ಲ, ನಾನು ಯೂಟ್ಯೂಬಿಂದ ಅಮೌಂಟ್ ಬರುತ್ತೆ ಅವೆಲ್ಲ ನಂಬ್ತಿರ್ಲಿಲ್ಲ. ಬಟ್ ಇವತ್ತು ಏನೋ ಅಷ್ಟೋ ಇಷ್ಟೋ ಬರ್ತಿದೆ ಅನ್ನೋದಕ್ಕೂ ಅವ್ರು ಕೊಟ್ಟಿರೋ ಗೈಡೆನ್ಸೇ. ಸೊ ಥ್ಯಾಂಕ್ ಯು ಸೋ ಮಚ್. ನೋಡಿ ಇವರಿಬ್ಬರು ಕೆಲಸ ಮಾಡ್ತಿದ್ರೆ ನಾವು ಮತ್ತೆ ನಿಂತ್ಕೊಂಡು ನೋಡ್ತೀವಿ. ವಿಡಿಯೋ ತೆಗಿನಂದ ನೀನು ಬರ್ತಿದ್ಯಾ ಮಲ್ಕೊಂಡು? ಇಲ್ಲ ಇಲ್ಲ ಸುಮ್ಮನೆ ಸೊ ಫೈನಲಿ ಅಡುಗೆ ಎಲ್ಲ ರೆಡಿ ಆಯಿತು. ಸೊ ಇನ್ನೇನು ಮುದ್ದೆ ಒಂದು ಮಾಡಿಬಿಟ್ರೆ ಇನ್ನೆಲ್ಲ ಮುಗ್ದಂಗೆ. ಸೊ ನಮ್ಮ ಮಾಮ ನಮ್ಮ ಅಕ್ಕವರು ಎಲ್ಲರೂ ಹೋಗಿ ಕರ್ಕೊಂಬರೋಕೆ ಹೋಗಿದ್ದಾರೆ ಎಲ್ಲರನ್ನೂ ಊಟಕ್ಕೆ. ಸೊ ಊಟ ಎಲ್ಲ ಮುಗಿಸಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಹೊರಡೋದು.
ಇನ್ನೇನು ಅದಾದಮೇಲೆ ಪ್ಲೇಟ್ಸ್ ತೊಳ್ಕೊಬಾ ಅಂತ ನನ್ನ ತಮ್ಮನ ಕಳ್ಸಿರಿ. ಇಲ್ಲಿ ಬಂದು ವೀಡಿಯೋ ಪೋಸ್ಟ್ ಕೊಡ್ತೀಯಾನೆ. ಇನ್ನೇನು ಇವನಂತೂ ಮಾಡಲ್ಲ ಅಂತ ಗೊತ್ತಾಯ್ತಲ್ಲ, ಅದಕ್ಕೆ ಹೋಗ್ಬಿಟ್ಟು ನಾನೇ ಪ್ಲೇಟ್ಸ್ ತೊಳೆಯೋಕೆ ಹೋದೆ. ಕೋಬ್ರಾ ನೀನು ಹಂಗೆ ತೊಳಿ, ನಿಂದು ವಿಡಿಯೋ ಮಾಡ್ತೀನಿ. A few moments later. ತೊಳಿ ಸೊ ಎಲ್ರಿಗೂ ಊಟ ಬಡಿಸಿದ್ವಿ. ಎಲ್ರಿಗೂ ಊಟ ಬಡಿಸಿದ್ದಾದ್ಮೇಲೆ ಇನ್ನೇನು ಎಲ್ರದ್ದು ಮುಗ್ದಾದ್ಮೇಲೆ ನಾವು ಕೂತ್ಕೊಂಡ್ವಿ. ಸೊ ಫೈನಲಿ ನಮ್ಮದು ಕೂಡ ಊಟ ಕಂಪ್ಲೀಟ್ ಆಯಿತು. ಇನ್ನೇನು ಹೊರಡೋ ಟೈಮೇ ಈಗ. ಸೊ ಫೈನಲಿ ಈ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಇದೇ ಥರ ಸಪೋರ್ಟ್ ಮಾಡಿ, ಇದೇ ಥರ ಬೆಳೆಸಿ. ಖಂಡಿತ ನಿಮ್ಗೆ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್, ಒಳ್ಳೊಳ್ಳೆ ವೀಡಿಯೋಸ್ ಕೊಡ್ತೀನಿ. 100% ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಮೇಲೆ ಇದೇ ಥರ ಇರಲಿ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್. ಲೈಕ್ ಮಾಡಿ. ಸೊ ಬಾಯ್.